ಹುಲಿ ಜೊತೆ ನಂದು ಫೋಟೋಶೂಟ್ ಆಯ್ತು ಇವತ್ತು. ಹರೇ ಕೃಷ್ಣ, ವೆಲ್ಕಮ್ ಟು ನಮ್ ಲಾಗ್ಸ್. ನಂಗೆ ಸುಮಾರು ಕಡೆಯಿಂದ ಚಿತ್ರಗಳನ್ನ ಬಿಡಿಸಿರೋದನ್ನ ನೋಡ್ತಾ ಬರ್ತಾ ಇದೆ. ಈ ಚಿತ್ರ ಯಾರು ಬಿಡಿಸಿರೋದು, ಹಾಗೆ ಇವ್ರನ್ನ ನೋಡ್ಬೇಕು, ಹಾಗೆ ಅವ್ರ ಎಕ್ಸ್ಪೀರಿಯನ್ಸ್ ಕೇಳ್ಬೇಕು ಅಂತ ತುಂಬಾನೇ ಕುತೂಹಲ ನಂಗೆ. ಸೊ ಕೊನೆಗೂ ಸಿಕ್ಕೇ ಬಿಟ್ರು. ಎಲ್ಲಿ ಗೊತ್ತಾ, ನಮ್ಮ ಆಡುಮಲ್ಲೇಶ್ವರದಲ್ಲಿ. ಎಂಟ್ರೆನ್ಸ್ ಟಿಕೆಟ್ ತಗೊಂಡು ಎಂಟ್ರಿ ಕೊಟ್ಟಾಗ ಇಲ್ಲೊಂದು ಹುಡ್ಗಿ ಕಾಣಿಸಿದ್ಲು. ಆ ಹುಡ್ಗಿ ಛತ್ರಿ ಬೇಕು ಬೇಕು ಅಂತ ಇದ್ಲು. ಸೊ ನಾನ್ ಅಂದೆ, ನನಗೆ ಒಂದ್ ಪಪ್ಪಿ ಕೊಟ್ರೆ ನಿನ್ಗೊಂದ್ ಛತ್ರಿ ಕೊಡ್ತೀನಿ ಅಂತ ಹೇಳ್ದೆ. ಸೊ ಹುಡ್ಗಿ ತುಂಬಾ ಖುಷಿ ಆದ್ಲು. ಖುಷಿ ಆಗಿದ್ದಾಳಂತ ಅವ್ರ ಡ್ಯಾಡಿ ಅವಳಿಗೆ ಫೋಟೋ ಶೂಟ್ ಕೂಡ ಮಾಡಿದ್ರು. ಆಡು ಮಲ್ಲೇಶ್ವರ ವಿಡಿಯೋನ ನೀವು ನೋಡಿದೀರಾ ಅಂತ ನನ್ಗೂ ಗೊತ್ತು, ಆದ್ರೆ ನೀವು ಒಂದ್ ನೋಡಿಲ್ಲ ಅಂತ ನನಗೆ ಇನ್ನೂ ಚೆನ್ನಾಗ್ ಗೊತ್ತಿದೆ. ಏನ್ ಗೊತ್ತಾ, ಇಲ್ಲೊಂದು ಹೊಂಡ, ಆ ಹೊಂಡದಲ್ಲಿ ಆಮೆ ಮತ್ತೆ ಒಂದು ಹಾವು ಕೂಡ ಓಡಾಡ್ತಾ ಇದೆ ನೋಡಿ. ಇದನ್ನ ನೋಡಕ್ಕೆ ಜನ ತುಂಬಿಕೊಂಡಿದ್ರು. ತಡ ಮಾಡೋದ್ ಬೇಡ, ಬನ್ನಿ ಪೇಂಟಿಂಗ್ಸ್ ನೋಡೋಣ. ಇದೇ ನೋಡಿ ಪೇಂಟಿಂಗ್ಸ್. ಈ ಪೇಂಟಿಂಗ್ಸ್ ಯಾರು ಮಾಡಿದ್ರು ಅಂತ ನೀವು ಕನ್ಫ್ಯೂಸ್ ಆಗ್ತಿದ್ದೀರಾ, ಐ ನೋ. ಈ ಪೇಂಟಿಂಗ್ಸ್ ಬೇರೆ ಯಾರು ಅಲ್ಲ, ನಮ್ಮ ಚಿತ್ರದುರ್ಗದಲ್ಲಿ ಇರುವ ಫೇಮಸ್ ಆಗಿರೋ ಆರ್ಟಿಸ್ಟ್. ಅವ್ರ ಹೆಸರೇ ನಾಗು ಆರ್ಟ್ಸ್. ಪೇಂಟಿಂಗ್ಸ್ ಏನೇನ್ ಮಾಡಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಏನು ಅಂತ ಕೇಳೋ ಕುತೂಹಲ ಇತ್ತು. ಸೊ ಅವ್ರ ಜೊತೆಗೆ ಹೋಗಿ ಅವ್ರ ಪೇಂಟಿಂಗ್ಸ್ ಕೂಡ ನೋಡಿದೆ. ಅವರೆಲ್ಲಾ ಪೇಂಟಿಂಗ್ಸ್ ಅಲ್ಲಿ ಭಯಂಕರ ಇಷ್ಟ ಆಗಿದ್ದಂದ್ರೆ ಈ ಹುಲಿದು. ಈ ಹುಲಿ ಚಿತ್ರ ಸೇಮ್ ಎಕ್ಸಾಕ್ಟ್ ಹುಲಿ ತರಾನೇ ಇತ್ತು. ಆ ಖುಷಿಗೆ ಆ ಹುಲಿ ಜೊತೆ ಒಂದೆರಡು ಪೋಸ್ಗಳು ಕೊಟ್ಟೆ. ಪೋಸ್ಗಳು ಕೊಟ್ಟಿದ್ಕೆ ಒಂದೆರಡು ಫೋಟೋ ಶೂಟ್ ಕೂಡ ಮಾಡಿದ್ರು. ಪೇಂಟಿಂಗ್ಸ್ ಅಲ್ಲದೆ, ಫೋಟೋ ಶೂಟ್ ಅಲ್ಲದೆ ಇವರು ಟ್ರಕ್ಕಿಂಗ್ ಕೂಡ ಕರ್ಕೊಂಡು ಹೋಗ್ತಾರೆ. ಇವ್ರು ಟ್ರಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಇವ್ರ ಕಾಂಟ್ಯಾಕ್ಟ್ ನೀವು ಮಾಡ್ಲೇಬೇಕು. ಯಾರಾದ್ರೂ ಹೋಗೋದಾದ್ರೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಆಲ್ಮೋಸ್ಟ್ ಆಲ್ ಇವರೇ ನಾಗರಾಜ್ ಅವರು ತುಂಬ ಆರ್ಟಿಸ್ಟ್ ಅವರು. ಸೊ ಅವ್ರಿಗೆ ಎಕ್ಸ್ಪೀರಿಯನ್ಸ್ನ ಕೇಳಕ್ಕೆ ಬಂದಿದ್ದೀನಿ. ಸರ್, ನಿಮ್ಮ ಪೇಂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಳ್ತೀರಾ? ಸುಮಾರು ಒಂದು 40 ವರ್ಷದಿಂದ ನಾನು ಪೇಂಟಿಂಗ್ ಮಾಡ್ತಾ ಇದ್ದೀನಿ. ಪ್ರಾಣಿಗಳ ಬಗ್ಗೆ ನಾವು ಜಾಗೃತಿ ಮೂಡಿಸೋಕ್ಕೋಸ್ಕರ ಈ ಕಾಡುಗಳಿಗೆ ಎಲ್ಲ ಕಡೆ ನಾನು ಪ್ರಾಣಿ ಚಿತ್ರ ಬರ್ತಾ ಇದ್ದೀನಿ. ಇದನ್ನು ಪೇಂಟಿಂಗ್ ಮಾಡೋಕೆ ಒಂದು 8 ದಿನ ಅಂತ ಇದ್ದೀನಿ. ಜಸ್ಟ್ 8 ಡೇಸ್ ಅಲ್ಲೇ ಇವ್ರು ಇಷ್ಟು ಚೆನ್ನಾಗಿರೋ ಪೇಂಟಿಂಗ್ ಮಾಡಿದ್ದಾರೆ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ಅಲ್ವಾ. ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಕೂತಿದ್ದು, ಅವ್ರ ಜೊತೆ ಮಾತಾಡ್ಕೊಂಡು, ಅವ್ರ ಎಕ್ಸ್ಪೀರಿಯನ್ಸ್ ಕೂಡ ನಮ್ಮೊಟ್ಟಿಗೆ ಹಂಚ್ಕೊಂಡ್ರು. ಅವರ ಪೇಂಟಿಂಗ್ಸ್ ಕೂಡ ನಮಗ್ ತೋರಿಸ್ತಾ ಇದ್ರು. ಅಂಡ್ ದೆನ್ ರಾಯರ್ ಕೂಡ ಪೇಂಟಿಂಗ್ ಮಾಡಿದ್ದಾರೆ. ಓ ಮೈ ಗಾಡ್, ಅವರ ಪೇಂಟಿಂಗ್ ರಿಯಲಿಸ್ಟಿಕ್ ಆಗಿತ್ತು ಅಲ್ಲ, ಅದೇ ನನಗೆ ಒಂಥರ ಖುಷಿ ಕೊಟ್ಟಿತ್ತು. ಅವರ ಲೈಫ್ ಜರ್ನಿ ಹಾಗೆ ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ ನ ಅವ್ರು ನಮ್ಮೊಟ್ಟಿಗೆ ಹೇಳ್ಕೊಂಡ್ರು. ಸೊ ಅದಂತೂ ನಮ್ಗೆ ಇನ್ಸ್ಪೈರ್ ಕೂಡ ಆಗುತ್ತೆ ಕೇಳಿಸ್ಕೊಂಡ್ರೆ. ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು. ಮತ್ತೆ ಮುಂದಿನ ಲಾಗ್ ಅಲ್ಲಿ ಸಿಗೋಣ. ಬಾಯ್ ಬಾಯ್ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್ ಅಪ್ಡೇಟ್ಸ್. ಬಾಯ್ ಬಾಯ್.